Hello guys, welcome back to another vlog. ಆಲ್ಮೋಸ್ಟ್ ಒಂದು 2-3 ವಾರ ಆಗೋಯ್ತು ನಾನು ಬೈಕ್ ತೆಗೆದೆ ಹೊರಗಡೆ. ಮೇನ್ ರೀಸನ್ ಏನಂದರೆ ಸ್ವಲ್ಪ ಫಂಕ್ಷನ್ಸ್ ಬಂದ್ಬಿಡ್ತು ಫ್ಯಾಮಿಲಿದು. ಸೊ ಎಲ್ಲ ಒಳಗಡೆ ಯಾವುದು ರೈಡ್ಗೆ ಹೋಗಿಲ್ಲ, ಎಲ್ಲ ಒಳಗಡೆ ಸಿಟಿ ಒಳಗಡೆ ಓಡಾಡ್ಸಿರೋದು ಗಾಡಿ. ಸೊ ಇವಾಗ 1000 ಕಿಲೋಮೀಟ್ರ್ ಆಗೋಗಿದೆ ಬೈಕ್ದು. ಆಮೇಲೆ ನಾನು ಇವಾಗ ಸೀದಾ ಹೋಗ್ತಾಯಿದ್ದೀನಿ ಕವಾಸಕಿ ಸರ್ವಿಸ್ ಸೆಂಟ್ರಿಗೆ, ಜಯನಗರ್. ಸೊ ಫಸ್ಟ್ ಸರ್ವಿಸ್ ಮುಗಿಸ್ಬೋಣ ಗಾಡಿದು, ಆಮೇಲೆ ಸ್ವಲ್ಪ ಓಪನ್ ಮಾಡ್ಬೋದು ಅಂತ ಗಾಡಿನ ಫಸ್ಟು ಸರ್ವಿಸಿಗೆ ಮಾಡಿಸ್ಬೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ. ಸೊ ಈ ಸರ್ವಿಸಲ್ಲಿ ನಾನು ನಿಮಗೆ ಏನು ಕಾಸ್ಟಿಂಗ್ ಬರುತ್ತೆ, ಏನೇನು ಆಗುತ್ತೆ ಫಸ್ಟ್ ಸರ್ವಿಸಲ್ಲಿ, ಮತ್ತು ನಂದು ಸ್ವಲ್ಪ ಆ್ಯಕ್ಚುಲಿ ಪ್ರಾಬ್ಲಮ್ಸ್ ಇದೆ, ಅದನ್ನು ಅವ್ರಿಗೆ ಹೇಳಬೇಕು. ಒಂದೇನೆಂದರೆ ಗಾಡಿ ರೈಟಿಗೆ ಎಳೀತಾ ಇದೆ. ರೈಟಿಗೆ ಎಳೀತಾ ಇದೆ ಅದೊಂದು. ಮತ್ತು ಇದು ಸ್ಲೈಡರ್ಸ್ ಹಾಕ್ಸಿದ್ನಲ್ಲ, ಇಂಜಿನ್ ಸ್ಲೈಡರ್ಸ್ ಹಾಕ್ಸಿದ್ನಲ್ಲ, ಇದರಲ್ಲಿ ಇದು ಲೂಸ್ ಆಗ್ಬಿಡಿದೆ. ಈ ಕಡೆದು ಏನು ಪ್ರಾಬ್ಲಮ್ ಇಲ್ಲ. ಸೊ ಅದನ್ನು ಒಂದು ತೋರಿಸ್ಬೇಕು. ಅದು ಬಿಟ್ಟರೆ ಇನ್ನೇನಿಲ್ಲ, ಮಾಮೂಲಿ ಸರ್ವಿಸೇನೆ ನೆಕ್ಸ್ಟು. ಅದಷ್ಟು ಇವತ್ತು ಕೆಲಸ ಇರೋದು. ಅದಾದಮೇಲೆ ಇವಾಗ ಹೆಂಗಿರೋ ಹೋಗ್ತಾ ಇದ್ರ ಹತ್ರ ಏನಂತಾರೆ, ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಫ್ಯೂಲು ಹಾಕ್ಸ್ಬೋಣ ಅಂತ XP 100 ಸಿಕ್ಕಿದ್ರೆ ಅದೊಂದು ಮಾಡಿಸ್ಬೇಕು. ಆಮೇಲೆ ವಾಪಸ್ ಬಂದಮೇಲೆ ನಮ್ಮನೆ ಹತ್ರನೇ ಇದು ಕನಕಪುರ ಮೇನ್ ರೋಡ್ ಹತ್ರ ಇದು ಓಪನ್ ಆಗಿದೆ, ಮೋಟೋ ಕಿಂಗ್ ಮಾಸುಂಬಾಯ್ ಫ್ರಮ್ ಡೆಲ್ಲಿ, ಅವ್ರದ್ದು ಬ್ರಾಂಚ್ ಓಪನ್ ಆಗಿದೆ ಇಲ್ಲಿ ನಮ್ಮನೆ ಹತ್ರ. ಸೊ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಟ್ಯಾಂಕ್ ಪ್ಯಾಡ್ಸು, ಗ್ರಿಪ್, ಟ್ರ್ಯಾಕ್ಷನ್ ಪ್ಯಾಡ್ಸ್ ಎಲ್ಲ ನೋಡಬೇಕು ಏನು ಕತೆ ಅಂತ. ಸ್ವಲ್ಪ ಧೂಳು ಆಗಿದೆ, ಏನು ಮಾಡೋಕ್ಕಾಗಲ್ಲ ಗಾಡಿ. ಸೊ ಇವತ್ತಿಂದ ಇಷ್ಟು ಕೆಲಸ ಇದೆ, ಬನ್ನಿ ಹೋಗೋಣ. ಒಂದು ಸ್ವಲ್ಪ ಡಿಟೂರ್ ಆಗುತ್ತೆ. ಏನಕ್ಕಂದರೆ ನಾನು ಅದು ಮೈಸೂರು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ವಾಪಸ್ ಬರಬೇಕಲ್ಲ ಈ ಕಡೆ ಜಯನಗರ್ಗೆ ಹೋಗೋಕ್ಕೆ. ಆ್ಯಂಗಲ್ ಹೆಂಗೆ ಬರ್ತಿದೆಯೇನೋ ಗೊತ್ತಿಲ್ಲ, ನೋಡೋಣ. ಇದರಲ್ಲಿ ಏನು ರೈಡ್ ವ್ಲಾಗ್ ಇಲ್ವಲ್ಲ, ಸ್ವಲ್ಪ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ ಆ್ಯಂಗಲ್ ಬಗ್ಗೆ. ಸೊ ಮೋಸ್ಟ್ ಪ್ರಾಬಬ್ಲಿ ಕರೆಕ್ಟಾಗಿ ಬರ್ತಿರಬೇಕು. ಲೆಟ್ಸ್ ಸಿ. ಇಲ್ಲೂ 100. ಹೌದಾ? ಎಷ್ಟು ದಿವಸ ಆಯ್ತು ಸ್ಟಾಕ್ ಖಾಲಿಯಾಗಿ? ಮೊನ್ನೆನೇ ಆಯ್ತಾ? ಈ E20 ಏನಂತ ಮಾಡೋಣ ಗುರು, ಶೆಲ್ V-Power ಹಾಕ್ಸ್ಬೇಕು ಅಷ್ಟೇ ಇವಾಗ ನಾನು. ಇದು V-Power ಫುಲ್ ಟ್ಯಾಂಕ್ ಮಾಡಿಬಿಡಿ. ಹಾಂ, ಏನು ಬೇಡ ಅನಿಸುತ್ತೆ. ಇದು V-Powerಲ್ಲಿ ಎಷ್ಟಿದೆ ಎಥನಾಲ್? 10%. ಹಾಂ, ಓಕೆ. ಫ್ಯೂಲ್ ಅಪ್, ಡನ್. ಸೊ coming back to the E20
ಥಿಂಗ್. ನಾನು ಕೇಳಿರೋ ಪ್ರಕಾರ ದೇರ್ ಇಸ್ ಇವರು ನಮ್ಮ ಮಿನಿಸ್ಟ್ರು E20 ವಿಲ್ ಆಲ್ಸೋ ಬಿ ದೇರ್ ಆ್ಯಂಡ್ 100% ಪೆಟ್ರೋಲ್ ವಿಲ್ ಆಲ್ಸೋ ಬಿ ದೇರ್ ಗೋಯಿಂಗ್ ಫಾರ್ವರ್ಡ್. ಯಾವತ್ತಿನ ಅಂತ ಗೊತ್ತಿಲ್ಲ ನನಗೂ. ಸೊ ಅದೊಂದು. ಆಮೇಲೆ ಈ 100% ಫ್ಯೂಯಲ್ಲು ದೇ ಹ್ಯಾವ್ ಟು ಬ್ರಿಂಗ್ ಇಟ್ ಟು ಆಲ್ ದಿ ಪೆಟ್ರೋಲ್ ಬಂಕ್ಸ್. ಏನಕ್ಕಂದರೆ ಇವಾಗ ಯಾವ್ಯಾವ ಪೆಟ್ರೋಲ್ ಬಂಕಲ್ಲಿ XP 100 ಸಿಗ್ತಾ ಇದೆಯೋ ಅಲ್ಲಿಗಷ್ಟೇ ಇವ್ರು ಸ್ಟಾಕ್ ತಂದರೆ ಯಾರಿಗೂ ಉಳಿಯಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಸೊ ಇಟ್ಸ್ ವೆರಿ ರೇರ್ ದಟ್ ಯು ವಿಲ್ ಗೆಟ್ XP 100 ಆಲ್ ದ ಟೈಮ್. ಸೊ ಬೆಸ್ಟ್ ಆಲ್ಟರ್ನೇಟಿವ್ ನನಗನ್ಸಿರೋ ಪ್ರಕಾರ ವಿ ಪವರು, ಶೆಲ್ದು. ದೇ ಕ್ಲೇಮ್ ದಟ್ ಇಟ್ಸ್ ಅರೌಂಡ್ 10% ethanol, ಬಟ್ ಐ ಥಿಂಕ್ ಇಟ್ ವಿಲ್ ಬಿ ಸಮ್ವೇರ್ ನಿಯರ್ 15, from 10 to 15 it will be, is what I think. ಸೊ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು ಶೆಲ್ ವಿ ಪವರ್. 137 ರೂಪೀಸೇನೋ ಇದೆ ಇವಾಗ ಲೀಟ್ರಿಗೆ. ಸೊ ಶೆಲ್ ವಿ ಪವರ್ ಇಸ್ ಬೆಟರ್ ಚಾಯ್ಸ್ ಬಿಟ್ವೀನ್ ವಿ ಪವರ್ ಆ್ಯಂಡ್ XP 95. XP 95 it has 20% ethanol, 95 octane. I think the octane ratings, it's the same between Shell and Shell V Power and XP 95. I'm not sure. We'll have to check that out. So most probably E20 crisis, 100% fuel crisis will come to an end soon. We were just a bunch of guinea pigs who were being tested upon. ಇದೊಂದು ಸಿಗ್ನಲ್ಲು, ಈ ಸಿಗ್ನಲ್ ಮತ್ತು ಇಂದಿನ ಸಿಗ್ನಲ್ ಬೇಜಾನ್ ಟ್ರಾಫಿಕ್ ಇರುತ್ತೆ ಗುರು ಯಾವಾಗಲೂ. ಡ್ರೈವೆಕ್ಸ್ ಇಲ್ಲಿ ಬಂದು ಒಂದು ಸತಿ ಮಾತಾಡಬೇಕು. ನಾನು ಹಳೆ ಬೈಕ್ ಕೊಟ್ಬಿಡೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀನಿ. ದಟ್ ವಾಸ್ ದಿ ಫಸ್ಟ್ ಜೆನ್ Z900 ಆ್ಯಂಡ್ ದಿಸ್ ಈಸ್ ಥರ್ಡ್ ಜೆನ್ ಐ ಥಿಂಕ್. ಬ್ಯಾಂಗ್ಳೂರ್ ಟ್ರಾಫಿಕ್ನ ನನ್ನ ಮಗಂದು ಏನೂ ಬೀಟ್ ಮಾಡೋಕ್ಕಾಗಲ್ಲ ಅವರು. Sir, 17th East Cross Road. ಇದೇನಾ ಗುರುವೆ? ಸಿಟಿಯಲ್ಲಿ ಆ್ಯಾವ್ರೇಜು 13.9 ಕೊಡ್ತಾಯಿದೆ. ಹೈವೇಲಿ ಆರಾಮಾಗಿ 16-20ವರೆಗೂ ಬಂದಿದೆ ಆ್ಯಕ್ಚುಲಿ ಸ್ಪೀಕಿಂಗ್. ಇಂಥವ್ರಿಂದನೇ ಟ್ರಾಫಿಕ್ ಜಾಮ್ಗಳಾಗೋದು. ಟ್ರಾಫಿಕ್ ಜಾಮ್ ಆಕ್ಸಿಡೆಂಟ್ಸ್ ಎಲ್ಲ ಇಂಥವ್ರಿಂದನೇ ಆಗೋದು. ಒಂದು ಸ್ವಲ್ಪ ಕಾದ್ಬಿಟ್ರೆ ಏನಾಗ್ಬಿಡುತ್ತಪ್ಪ, ಹಾಂ ನಿಮ್ಮ ಆಸ್ತಿ ಯಾರು ತೊಗೊಂಡೋಗ್ಬಿಡ್ತಾರ. ಓಕೆ, ಸ್ವಲ್ಪ ಹೊರಗಡೆ ಮಾತಾಡ್ಕೊಂಡ್ಬಿಡೋಣ. ಓಕೆ ಗೈಸ್, ಇವಾಗ ಆಗಿದೆ ಸರ್ವಿಸ್. ಇವಾಗ ಟೈಮ್ ಒಂದು 5 ಗಂಟೆ. ಸ್ವಲ್ಪ ಲೇಟ್ ಆಗೋಯ್ತು. ಏನಕ್ಕಂದರೆ ನಾನು ಬರೋಷ್ಟೊತ್ತಿಗೆ ಒಂದು 2-3 ಗಾಡಿ ಹತ್ಬಿಡಿತಂತೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಫಸ್ಟ್ ಸರ್ವಿಸ್ ಈಸ್ ಡನ್. ಸೊ ಬೇಸಿಕ್ಲಿ ಫಸ್ಟ್ ಸರ್ವಿಸಲ್ಲಿ ಏನೇನಾಗಿದೆ ಅಂದರೆ, ಒಂದು ಚೈನ್ ಕ್ಲೀನಿಂಗ್, ಚೈನ್ ಲೂಬಿಂಗು,
ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜು ಮತ್ತು ಆಯಿಲ್ ಚೇಂಜು. ಅದಾದಮೇಲೆ ನಂದೊಂದು ಸ್ವಲ್ಪ ಇಶ್ಯೂಸ್ ಇತ್ತು, ಅದು ಇದು ಎಲ್ಲ ಅದು ಸೇರಿಸಿ, ಆಮೇಲೆ ಲೇಬರ್ ಚಾರ್ಜಸ್ ಎಲ್ಲ ಸೇರಿಸಿ ಟೋಟಲ್ಲು 8,200 ರೂಪಾಯಿ ಏನೋ ಬಂದಿದೆ. ಅದರಲ್ಲಿ ಅರ್ಧ ಲೇಬರು, ಇನ್ನು ಅರ್ಧ ಇದು ಏನೇನು ಹಾಕಿದ್ರಿ ಇಂಜಿನ್ ಆಯಿಲು ಅದು ಇದು ಎಲ್ಲ ಸೇರಿಸಿ. ಸೊ 8,500 ಅಂತಲೇ ಇಟ್ಕೊಳ್ಳಿ ಎಲ್ಲ ಸೇರಿಸಿ. ಓಕೆ, ಅಂದರೆ ಇಟ್ಸ್ ಗುಡ್ ಫಾರ್ ಲೀಟರ್ ಕ್ಲಾಸ್ ಬೈಕ್. ಲೀಟರ್ ಕ್ಲಾಸ್ ಅನ್ನಲ್ಲ ಇದನ್ನು, ಸ್ಪೋರ್ಟ್ಸ್ ಬೈಕ್. ಅದು ಬಿಲ್ದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗಿನ ಪ್ಲ್ಯಾನ್ ಏನಂದರೆ ಇಲ್ಲಿಂದ ಸೀದಾ ಮೋಟೋ ಕಿಂಗ್ ಸ್ಟೋರ್ ಏನೋ ಇದೆ ನಮ್ಮ ಮನೆ ಹತ್ರ, ಅಂದರೆ ಇದು ಕನಕಪುರ ಮೇನ್ ರೋಡ್ ಹತ್ರ. ಸೊ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿಗೆ ಹೋಗ್ಲೋ ಬೇಡವಾ ಯೋಚನೆ ಮಾಡ್ತಾಯಿದ್ದೀನಿ ನಾನು ಇವಾಗ, ನೋಡೋಣ. ಸೊ ಇವಾಗ ಇದ್ದಿದ್ದು ಪ್ಲ್ಯಾನ್ ಏನಂದರೆ ಅಲ್ಲಿಗೆ ಹೋಗಿ ಟ್ಯಾಂಕ್ ಪ್ಯಾಡ್ಸು, ಗ್ರಿಪ್ ಪ್ಯಾಡ್ಸ್ ಎಲ್ಲ ಹಾಕ್ಸ್ಕೊಂಡು ಮನೆಗೆ ಹೋಗ್ಬಿಡೋ ಅಂತ. ಇವಾಗಲೇ ಲೇಟ್ ಆಗೋಗಿದೆ, ನಾಳೆ ಯಾವಾಗಾದ್ರು ಬಂದು ಮಾಡಿಸ್ಕೋತೀನಿ ಅಷ್ಟೇ ಅದು. ಸೊ ಇವಾಗ ದ ಗಾಡಿ ಈಸ್ ಫುಲ್ಲಿ ಅನ್ಲಾಕ್ಡ್. ರೆಡ್ ಲೈನ್ ಲೈಟ್ ಅಟ್ 9,000 RPM ಐ ಥಿಂಕ್, ಆ್ಯಂಡ್ ಕ್ವಿಕ್ ಶಿಫ್ಟರ್ ಇಸ್ ಆನ್. ಒಳ್ಳೆ ಮಜಾ ಇರುತ್ತೆ ಇವಾಗ. ಅಂದರೆ ಟ್ರೂ ಪೊಟೆನ್ಷಿಯಲ್ ಆಫ್ ಕ್ವಿಕ್ ಶಿಫ್ಟರು ನಾನು ಬರೀ ಹೈವೇಸಲ್ಲಿ ಅಷ್ಟೇ ಚೆಕ್ ಮಾಡೋಕ್ಕಾಗತ್ತೆ. ಇನ್ ಸಿಟಿ ಇಟ್ಸ್ ನಾಟ್ ಯೂಸ್ಫುಲ್ ಐ ಥಿಂಕ್. ಕ್ರೇಜಿ ಕಲರ್. ಓಕೆ ಗೈಸ್, ಹಂಗಂದರೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗಲ್ಲಿ ಏನೇ ಇಷ್ಟ ಆಗಿದ್ರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗಂತ ಹೇಳ್ತಾ ನಾನು ಸಿಗ್ತೀನಿ ನಿಮ್ಮನ್ನ ಇನ್ನೊಂದು ವ್ಲಾಗ್ ಜೊತೆ. ಅಲ್ಲಿ ತನಕ ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರ್ನು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸಿಯಾ, ಟಾಡಾ, ಬಾಯ್ ಬಾಯ್.